ಏಪ್ರಿಲ್ 15ರವರೆಗೆ ನಿರಂತರವಾಗಿ ನೀರು ಹರಿಸುವಂತೆ ಒತ್ತಾಯಿಸಿ ನಾರಾಯಣಪುರ ಮುಖ್ಯ ಇಂಜಿನಿಯರ್ ಅವರಿಗೆ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಣದಿಂದ ಮನವಿಯನ್ನ ಸಲ್ಲಿಸಿದ್ರು. ಎರಡನೇ ಬೆಳೆಗೆ ನೀರು ಸಮರ್ಪಕವಾಗಿ ಪೂರೈಕೆಯನ್ನ ಮಾಡಬೇಕು. ಯಾದಗಿರಿ ಜಿಲ್ಲೆಯಾದ್ಯಂತ ರೈತರು ಕಾಲುವೆಯ ನೀರನ್ನು ನಂಬಿ 4 ಲಕ್ಷ ಹೆಕ್ಟೇರ್ ಪ್ರದೇಶ ಬಿತ್ತನೆ ಮಾಡಿದ್ದು ಕಟಾವು ಹಂತಕ್ಕೆ ಬರೋವರೆಗೂ ನೀರನ್ನ ಹರಿಸಬೇಕು. ಆದರೆ ಸರ್ಕಾರ ಮಾತ್ರ ಏಪ್ರಿಲ್ 3ರವರೆಗೂ ನೀರು ಹರಿಸಲು ಮುಂದಾಗಿದೆ. ಇದರಿಂದ ಬೆಳೆ ಕಟಾವು ಹಂತಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಏಪ್ರಿಲ್ 15ರವರೆಗೂ ನೀರು ಹರಿಸಬೇಕು. ಇಲ್ಲವಾದ್ರೆ ರೈತ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ ಬೆಳೆ ಹಾಳಾಗುತ್ತೆ. ಇದರಿಂದ ರೈತರ ಜೀವನ ಮೂರಾಬಟ್ಟೆಯಾಗುತ್ತೆ. ಅದಕ್ಕೆ ಆಸ್ಪದ ಕೊಡಬಾರದು. ಒಂದು ವೇಳೆ ನೀರು ಹರಿಸಲು ಮುಂದಾಗದೇ ಇದ್ರೆ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ರಾಜ್ಯ ಕಾರ್ಯದರ್ಶಿ ನಾಗಯ್ಯ ಸ್ವಾಮಿ ಹುಣಸಗಿ ಆಗ್ರಹವನ್ನ ಮಾಡಿದ್ದಾರೆ. ಯಾವ್ದು ಬೆಳೆ ಸರಿ ಬರ್ತಾ ಇಲ್ಲ. ಆದ ಕಾರಣ ವರೆಗೆ ಸತತವಾಗಿ ನೀರು ಬಿಡಿಸ್ಬೇಕಂತ ಹೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುನಾಪ ಪೂಜಾರಿ ಪಾಣದಿಂದ ನಮ್ಮ ಮುಖ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಆದ ಕಾರಣ ನಾವು ಹೇಳೋದಿಷ್ಟೇ, ಇವು ಮುಂದಿನ ದಿನಮಾನಗಳಲ್ಲಿ ನೀವು ನೀರು ಬಿಡದೇ ಇದ್ದಲ್ಲಿ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡ್ಬೇಕಾಗ್ತದ. ಉಗ್ರ ಹೋರಾಟಕ್ಕೆ ತಾವು ಸ್ಪಂದನೆ ನಮ್ಮೆಲ್ಲರಿಗೆ ನೀವು ಸ್ಪಂದನೆ ಕೊಡ್ತೀರಿ ಅಂತೇಳಿ ನಾವು ತಮ್ಮಲ್ಲಿ ಬಹಳ ನಂಬಿಕೆ ಇಟ್ಕೊಂಡಿದ್ದೀವಿ. ಉಗ್ರ ಹೋರಾಟ ಮಾಡಕ್ ತಾವು ಅನುಕೊಡಲ್ಲ ಅಂತ ಹೇಳಿ ತಮ್ಮಲ್ಲಿ ನಮಗೆ ಬಹಳ ವಿಶ್ವಾಸ ಅದ. ಆದ ಕಾರಣ ದಯವಿಟ್ಟು ತಾವು ಮೇಲಧಿಕಾರಿಗಳಿಗೆ ತಾವು ಮಾತಾಡಿ ಆದಷ್ಟು ಬೇಗ ಎಲ್ಲಾ ರೈತರಿಗೆ ಉಳಿಸುವಂತ ಕೆಲಸ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ